ಬ್ರಹ್ಮ ಮುಹೂರ್ತದ ಮಹತ್ವ. ಬ್ರಹ್ಮ ಮುಹೂರ್ತದಲ್ಲಿ ಎದ್ದರೆ ಜೀವನವೇ ಬದಲಾಗುತ್ತದೆಯಾ? ನಮ್ಮ ಹಿರಿಯರು ಯಾವಾಗಲೂ ಹೇಳುತ್ತಿದ್ದರು, ಬೆಳಗ್ಗೆ ಬೇಗ ಎದ್ದವನಿಗೆ ದೇವರ ಕೃಪೆ ಸದಾ ಇರುತ್ತದೆ ಅಂತ. ಆದರೆ ಏಕೆ ಗೊತ್ತಾ? ಅದಕ್ಕೆ ಕಾರಣ ಬ್ರಹ್ಮ ಮುಹೂರ್ತ ಸೂರ್ಯೋದಯಕ್ಕೂ ಸುಮಾರು 1 ಗಂಟೆ 36 ನಿಮಿಷ ಮೊದಲು ಬರುವ ಈ ಸಮಯವನ್ನು ಅತ್ಯಂತ ಪವಿತ್ರ ಸಮಯ ಎಂದು ಹೇಳಲಾಗುತ್ತದೆ. ಈ ಸಮಯದಲ್ಲಿ ಪ್ರಕೃತಿ ಸಂಪೂರ್ಣ ಶಾಂತವಾಗಿರುತ್ತದೆ, ಗಾಳಿ ಶುದ್ಧವಾಗಿರುತ್ತದೆ, ಮನಸ್ಸು ನೆಮ್ಮದಿಯಾಗಿರುತ್ತದೆ. ಹಾಗಾಗಿ ಈ ಸಮಯದಲ್ಲಿ ಮಾಡಿದ ಪ್ರಾರ್ಥನೆ, ಜಪ, ಧ್ಯಾನಕ್ಕೆ 1000 ಪಟ್ಟು ಫಲ ಸಿಗುತ್ತದೆ ಅಂತ ಪುರಾಣಗಳಲ್ಲಿ ಹೇಳಲಾಗಿದೆ. ಹಳೆಯ ಋಷಿಗಳು, ಮುನಿಗಳು, ಯೋಗಿಗಳು ಎಲ್ಲರೂ ಬ್ರಹ್ಮ ಮುಹೂರ್ತದಲ್ಲೇ ಎದ್ದು ಸ್ನಾನ ಮಾಡಿ ಧ್ಯಾನ ಮಾಡುತ್ತಿದ್ದರು. ಯಾಕೆಂದರೆ ಈ ಸಮಯದಲ್ಲಿ ಮನಸ್ಸಿನ ಶಕ್ತಿ ತುಂಬ ಹೆಚ್ಚಿರುತ್ತದೆ. ಬ್ರಹ್ಮ ಮುಹೂರ್ತದಲ್ಲಿ ಏನು ಮಾಡಬೇಕು? ಮೊದಲು ಎದ್ದ ತಕ್ಷಣ ದೇವರನ್ನು ನೆನಪಿಸಿಕೊಳ್ಳಿ. ನಂತರ ಸ್ವಲ್ಪ ನೀರು ಕುಡಿಯಿರಿ. ಆಮೇಲೆ ಓಂ ನಮಃ ಶಿವಾಯ ಅಂತ ಜಪ ಮಾಡಬಹುದು. ವಿಷ್ಣು ಸಹಸ್ರನಾಮ ಕೇಳಬಹುದು, ಧ್ಯಾನ ಮಾಡಬಹುದು, ದೇವರ ಸ್ತೋತ್ರ ಓದಬಹುದು. ಈ ಸಮಯದಲ್ಲಿ ಮಾಡಿದ ಒಳ್ಳೆಯ ಸಂಕಲ್ಪಗಳು ಜೀವನದಲ್ಲಿ ಬೇಗ ನೆರವೇರುತ್ತವೆ ಅಂತ ನಂಬಲಾಗುತ್ತದೆ. ಬ್ರಹ್ಮ ಮುಹೂರ್ತದಲ್ಲಿ ಎದ್ದರೆ ಸಿಗುವ ಲಾಭಗಳು: ಮನಸ್ಸಿಗೆ ಶಾಂತಿ ನೀಡುತ್ತದೆ, ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತದೆ, ನೆನಪಿನ ಶಕ್ತಿ ಹೆಚ್ಚಾಗುತ್ತದೆ, ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ, ಕೆಲಸಗಳಲ್ಲಿ ಯಶಸ್ಸು, ಜಯ ಸಿಗುತ್ತದೆ. ಹಾಗೆ ಹಣದ ಸಮಸ್ಯೆಗಳು ಕೂಡ ನಿಧಾನವಾಗಿ ಕಡಿಮೆಯಾಗುತ್ತವೆ ಅಂತ ಹಲವರು ನಂಬುತ್ತಾರೆ. ಪ್ರತಿದಿನ ಸಾಧ್ಯವಾಗದಿದ್ದರೂ ವಾರದಲ್ಲಿ 1 ದಿನವಾದರೂ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ದೇವರನ್ನು ನೆನೆಸಿಕೊಂಡು ನೋಡಿ. ನಿಮ್ಮ ಜೀವನದಲ್ಲಿ ಒಳ್ಳೆಯ ಬದಲಾವಣೆ ಆಗೋದನ್ನು ನೀವೇ ಅನುಭವಿಸುತ್ತೀರಾ. ಬೆಳಗ್ಗೆ ಬೇಗ ಎದ್ದವನಿಗೆ ಆರೋಗ್ಯ ಭಾಗ್ಯವಾಗುತ್ತದೆ ಅನ್ನೋ ಮಾತು ವ್ಯರ್ಥ ಅಲ್ಲ. ದೇವರ ಕೃಪೆ ಬರಬೇಕಾದರೆ ಬ್ರಹ್ಮ ಮುಹೂರ್ತವನ್ನು ಮಹತ್ವವನ್ನು ಮರೆಯಬೇಡಿ. ಓಂ ನಮಃ ಶಿವಾಯ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರೆಯಬೇಡಿ.